ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಕಿಡ್ನಿ ಸ್ಟೋನ್ ಸ್ನೇಹಿತರೆ, ತುಂಬ ಕಡೆ ಪ್ರಯತ್ನಪಟ್ಟು ಕಿಡ್ನಿ ಸ್ಟೋನ್ ಹೋಗಿಲ್ಲ, ಮತ್ತು ಪದೇ ಪದೇ ಕಿಡ್ನಿ ಸ್ಟೋನ್ ಬರ್ತಾಯಿದೆ ಅಂತಕ್ಕಂಥವ್ರಿಗೆ ಒಂದು ಕಿವಿ ಮಾತು. ನಮ್ಮ ಆಹಾರ ಪದ್ಧತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಕಿಡ್ನಿ ಸ್ಟೋನ್ ಬರುತ್ತೆ ಸ್ನೇಹಿತರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಿಂತಕ್ಕಂಥ ಊಟ ಸರಿಯಾಗಿಲ್ಲ, ಕುಡಿತಕ್ಕಂಥ ನೀರು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಸಿಗ್ತಾ ಇಲ್ಲ, ಯೂರಿನ್ ಪಾಸ್ ಮಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಯೂರಿನ್ ಪಾಸ್ ಮಾಡದೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿದೆ ಬರ್ತಕ್ಕಂಥ ಒಂದು ಸಮಸ್ಯೆ ಕಿಡ್ನಿ ಸ್ಟೋನ್. ಕಿಡ್ನಿನಲ್ಲಿ ಕಲ್ಲಾಗೋವಂಥದ್ದು. ಭಾಳ ಜನ ಸರ್ಜರಿಗೆ ಹೋಗ್ತೀರಾ ಸ್ನೇಹಿತರೆ. ಯಾರಿಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದರೆ ಸಾಮಾನ್ಯವಾಗಿ 8 mm ಗಿಂತ ಕೆಳಮಟ್ಟದಲ್ಲಿ ಇರತಕ್ಕಂಥ ಕಿಡ್ನಿ ಸ್ಟೋನ್ ಅಂದರೆ ನಿಮಗೆ ಒಂದು 5-6 mm ಆದಾಗಲೇ ಅದು ನೋವು ಶುರುವಾಗುತ್ತೆ. ಈ ಬೆನ್ನಿನ ಹಿಂಭಾಗ ಏನಾಗುತ್ತೆ ಅಂತಂದರೆ ಕರೆಂಟ್ ಶಾಕ್ ಹೊಡೆದಂಗೆ, ಅಂದರೆ ಓಡಾಡ್ದಂಗೆ ಆಗ್ತಾ ಇರ್ತದೆ. ಎಲ್ಲಿ ಅಂತಂದರೆ ಕಿಬ್ರಿನಲ್ಲಿ. ಕಿಬ್ರಿ ಅಂತ ಅಂದರೆ ಈ ಪೊಕ್ಕೆ ಎಲುಬುಗಳು ಏನಿದ್ದಾವೆ ಹಿಂದೆ ಬೆನ್ನಿನಲ್ಲಿ ಪೊಕ್ಕೆ ಎಲುಬುಗಳು ಏನಿದ್ದಾವೆ ಅದು ಅದು ಕೊನೆಯಾಗ್ತದಲ್ಲ, ಆ ಜಾಗದಿಂದ ಕೆಳಭಾಗದಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಹೊಡೆದಂಗೆ ಈ ರೀತಿ ತುಂಬ ನೋವು ಬರ್ತಾ ಇರ್ತದೆ ಸ್ನೇಹಿತರೆ. ನೋಡಿ, ನಾನು ನಿಂತಿರ್ತಕ್ಕಂಥ ಈ ಗಿಡ ಬಾಳೆ ಗಿಡ, ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಬಾಳೆ ಗಿಡ, ಇದರ ದಿಂಡನ್ನು ಕತ್ತರಿಸಿ ಹೊರಗಡೆ ಬಿಸಾಕ್ತೀವಿ ಸ್ನೇಹಿತರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕತ್ತರಿಸಿ ಬಿಸಾಕಿರ್ತಕ್ಕಂಥ ದಿಂಡು ಏನಿದೆ ಅದರ ಒಳಗಡೆ ಟ್ಯೂಬ್ನ ಆಕಾರದಲ್ಲಿ, ಈ ಟ್ಯೂಬ್ಲೈಟ್ನ ಆಕಾರದಲ್ಲಿ ಇರ್ತಕ್ಕಂಥ ಆ ಒಂದು ದಿಂಡು ತಿರುಳನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ, ಸಣ್ಣ ಸಣ್ಣ ತುಂಡುಗಳಂತಂದರೆ ಈ ಕಿರುಡು ಬೆರಳಿನಲ್ಲಿ ಇಷ್ಟು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಯಾರಿಗೆ ಕಿಡ್ನಿ ಸ್ಟೋನ್ ಇದೆ, ಯಾರಿಗೆ ಕಿಡ್ನಿ ಸ್ಟೋನ್ ಇಲ್ಲ, ಪ್ರತಿಯೊಬ್ಬರೂ ಇದನ್ನು ತಿನ್ಬೋದು. ಏಕೆಂದರೆ ಆರೋಗ್ಯಕ್ಕೆ ತುಂಬ ಹಿತಕರವಾದ ಒಂದು ತರಕಾರಿ ಅಂತ ಹೇಳ್ಬೋದು ಇದನ್ನು. ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು ಇದನ್ನು ಏನು ಮಾಡಬೇಕಂತಂದರೆ ವಾರದಲ್ಲಿ 2 ಸಾರಿ ಅದನ್ನು ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಕರಗಿ ಹೋಗುತ್ತೆ ಸ್ನೇಹಿತರೆ. ಇನ್ನೂ ಬೇಗ ಕರಗಬೇಕಂತ ಅಂದರೆ ಇದೇ ಬಾಳೆ ದಿಂಡಿನ ಮರದ ಆ ಒಂದು ತಿರುಳನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ನೀವು ಆ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದರ ರಸವನ್ನು ತೆಗಿಬೇಕು. ಈ ರಸವನ್ನು ಬಂದು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಪ್ರತಿ ದಿವಸ ಅರ್ಧ ಗ್ಲಾಸು ಕುಡಿತಾ ಬಂದರೆ, ಖಾಲಿ ಹೊಟ್ಟೆನಲ್ಲಿ ಪ್ರತಿ ದಿವಸ ಅರ್ಧ ಗ್ಲಾಸ್ ಕುಡಿತಾ ಬನ್ನಿ ಸ್ನೇಹಿತರೆ. ಮತ್ತು ಅರ್ಧ ಗ್ಲಾಸ್ ಕುಡಿದಾದ್ಮೇಲೆ ನೀವು 1.5 ಇಂದ 2 ತಾಸು 2 ಗಂಟೆ ಏನು ಆಹಾರವನ್ನು ಸೇವಿಸಬಾರ್ದು. ಈ ರೀತಿ ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ಕಿಡ್ನಿ ಸ್ಟೋನ್ ಕರಗಿ ಹೋಗುತ್ತೆ. ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದೀರಾ ಅವರಿಗೆ ಔಷಧಿಯನ್ನು ಇಲ್ಲಿ ನೀಡ್ತೀವಿ, ಗಿಡಮೂಲಿಕೆಗಳ ಔಷಧಿಯನ್ನು ಇಲ್ಲಿ ನೀಡ್ತೀವಿ. ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ, ಯಾರಿಗೆ ಕಣ್ಣು ದೂರಕ್ಕೆ ಕಾಣಿಸ್ತಾ ಇಲ್ಲ, ಹತ್ತಿರಕ್ಕೆ ಕಾಣಿಸ್ತಾ ಇಲ್ಲ, ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರು ಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ತಿಳಿಸಿರ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಲಭ್ಯವಾಗದೇ ಇರತಕ್ಕಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬೋದು. ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್. ನಮಸ್ಕಾರ.